ಮೋದಿ ಸರ್ಕಾರಕ್ಕೆ 11 ವರ್ಷವಾಗಿದ್ದು ಜಿಲ್ಲೆಯ ಪ್ರಮುಖರೊಂದಿಗೆ ಕಾರ್ಯಾಗಾರ ನಡೆಯಿತು. ಮೋದಿ ಸರ್ಕಾರ ಸೇವೆ ಸುಶಾಸನ ಬಡವರ ಕಲ್ಯಾಣಕ್ಕಾಗಿ ಕೆಲಸ ಮಾಡಿದೆ. 2047ಕ್ಕೆ ಅಭಿವೃದ್ಧಿ ಹೊಂದಿದ ದೇಶವಾಗಲು ದಾಪುಗಾಲಿಡುತ್ತಿದೆ ಎಂದು ಸಂಸದ ವಿಶ್ವೇಶ್ವರ ಕಾಗೇರಿ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿಯಾಗಿ ಹಾಗೂ ಎನ್ಡಿಎ ಆಗಿ ಹೆಮ್ಮೆ ಇದೆ. 2014ರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದಾಗ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಎಂದಿದ್ದರು. ಅದರಂತೆ ಈ ಕ್ಷಣದವರೆಗೂ ಪ್ರಜೆಗಳನ್ನ ನಡೆಸಿಕೊಂಡಿದೆ. ಯಾವುದೇ ಭೇದ ಭಾವ ಇಲ್ಲದೆ, ಓಲೈಕೆ ಇಲ್ಲದೆ ದೇಶ ಮೊದಲು ಎನ್ನುವ ಭಾವನೆ ಬಿತ್ತಲಾಗಿದೆ ಎಂದರು. ಬಿಜೆಪಿ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್, ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಮಾಜಿ ಶಾಸಕ ಸುನಿಲ್ ಹೆಗಡೆ, ರವಿರಾಜ್ ಅಂಕೋಲೇಕರ್, ವೆಂಕಟೇಶ್ ನಾಯ್ಕ್, ಎಂಜಿ ನಾಯ್ಕ್, ಗೋವಿಂದ್ ನಾಯ್ಕ್, ರಾಜೇಂದ್ರ ನಾಯ್ಕ್ ಹಲವರು ಇದ್ದರು. ನಮ್ಮದು ಮೋದಿ ಸರ್ಕಾರಕ್ಕೆ 11 ವರ್ಷ ಆಯಿತು ಅನ್ನೋದ್ರ ಹಿನ್ನೆಲೆಯಲ್ಲಿ ಈ ಸೇವೆ ಸುಶಾಸನ ಬಡವರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಈ 11 ವರ್ಷದಲ್ಲಿ ಏನೆಲ್ಲ ಕೆಲಸ ಮಾಡಿದೆ, ಒಂದು ವಿಕಸಿತ ಭಾರತದ ಅಮೃತ ಕಾಲದಲ್ಲಿ ನಾವಿರೋ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನ 11 ವರ್ಷದಲ್ಲಿ ಏನಾಯ್ತು ಅನ್ನೋದನ್ನ ತಿಳಿಸ್ತಾ ನಾವು 2047ಕ್ಕೆ ಅಭಿವೃದ್ಧಿಯ ಹೊಂದಿದ ದೇಶವಾಗುವುದಕ್ಕೆ ನಾವು ಈ ಉನ್ನತ ಕಾಲದಲ್ಲಿ ಮುಂದೆ ಹೇಗೆ ತಮ್ಮೆಲ್ಲರ ಅಂದ್ರೆ ಜನಸಮುದಾಯದ ಬೆಂಬಲದಿಂದ ನಾವು ಇನ್ನು ಮುಂದೆ ಹೋಗೋದಕ್ಕೆ ಅವರೆಲ್ಲರ ಪ್ರೀತಿ ವಿಶ್ವಾಸದ ಬೆಂಬಲವನ್ನ ನಾವು ತೆಗೆದುಕೊಳ್ತಾ ಇರುವಂತಹ ಸಂದರ್ಭ. ನಾವು ಇವತ್ತು ನಮ್ಮ ಕಾರ್ಯಾಗಾರದಲ್ಲಿ ಮೋದಿಜಿಯವರಿಗೆ ನಾವೆಲ್ಲ ಅಭಿನಂದಿಸಿದ್ದೇವೆ. 11 ವರ್ಷ ತಮ್ಮ ನೇತೃತ್ವದ ಸರ್ಕಾರ ಈ ದೇಶದ ಮಾತ್ರ ಅಲ್ಲ, ಜಗತ್ತಿಗೆ ಒಂದು ನೇತೃತ್ವ ಕೊಟ್ಟಿರುವುದಕ್ಕೆ ಬಿಜೆಪಿಯಾಗಿ ನಮಗೆ ಗರ್ವ ಇದೆ. ಎನ್ಡಿಎ ಆಗಿ ಹೆಮ್ಮೆ, ಅಭಿಮಾನ, ಸಂತೋಷ ಇದೆ. ನಿಮ್ಮ ನೇತೃತ್ವ ಸದಾ ನಮ್ಮ ದೇಶಕ್ಕೆ ಇರಬೇಕು ಅನ್ನುವಂತಹ ಮಾತನ್ನ ನಾವು ಸ್ವೀಕರಿಸಿಕೊಂಡಿದ್ದೇವೆ. ನಾನು ನನ್ನ ಹತ್ರ ಸಾಕಷ್ಟು ವಿಷಯಗಳು, ಮಾಹಿತಿಗಳು ಸಂಗ್ರಹ ಇದೆ. ಕೆಲವನ್ನ ನಾನು ವಿಷಯವನ್ನ ಪ್ರಸ್ತಾಪಿಸಿ, ಕೆಲವನ್ನ ಉದಾಹರಿಸಿ, ಕೆಲವು ನಿಮಗೆ ಗೊತ್ತೇ ಇರುವಂತನ್ನ ಮತ್ತೆ ವಿವರಕ್ಕೆ ಹೋಗೋದಕ್ಕೆ ಬಯಸೋದಿಲ್ಲ. ನಾನು ಮೊದಲನೇದಾಗಿ ಮೋದಿಜಿಯವರು 2014ರಲ್ಲಿ ನಮ್ಮ ಎನ್ಡಿಎ ಸರ್ಕಾರ, ಬಿಜೆಪಿ ನೇತೃತ್ವದ ಸರ್ಕಾರ ಬಂದ ನಂತರ, ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಬಹಳ ನಂಬಿಕೆಯಿಂದ ಹೇಳಿ, ಸಬ್ಕೆ ಸಾಥ್ ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಸಬ್ಕಾ ವಿಕಾಸ್ ಅಂತ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಈ ಮಾತನ್ನ ಅವ್ರು ಹೇಳಿದ್ರು. ಅದರಂತೆ ಈ ಕ್ಷಣದವರೆಗೂ ದೇಶದ 140 ಕೋಟಿ ಜನರನ್ನು ಈ ದೇಶದ ಪ್ರಜೆಗಳು ಅನ್ನುವಂತ ಒಂದೇ ಒಂದು ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರ, ಮೋದಿಜಿಯವರ ನೇತೃತ್ವದ ಸರ್ಕಾರ ನಡೆಸಿಕೊಂಡಿದೆ. ಯಾವುದೇ ತಾರತಮ್ಯ, ಭೇದ ಭಾವ ಇಲ್ಲದೆ, ಯಾವುದೇ ಓಲೈಕೆ, ತುಷ್ಟೀಕರಣ ಇಲ್ಲದೆ ನಾವು 140 ಕೋಟಿ ಜನ ಈ ದೇಶದವರು ಈ ಒಂದು ಮಾತನ್ನ ನಂಬಿಕೆಯಿಂದ ಹೇಳಿ, ದೇಶ ಮೊದಲು, ರಾಷ್ಟ್ರಕ್ಕಾಗಿ ನಾವು ಅನ್ನುವಂತಹ ಭಾವನೆಯನ್ನ ನಮ್ಮ ದೇಶದ ಜನರಲ್ಲಿ ಜಾಗೃತಗೊಳಿಸೋದಕ್ಕೆ ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.